ಅದರ ಜೊತೆಗೆ ಇಂಟೆಲಿಜೆನ್ಸ್ ಮಾಹಿತಿ ಇದೆ ನನ್ನ ಕಡೆ ಸಾಕ್ಷಿ ಕೊಡ್ತೀನಿ ಅಂತ ಮಾಡಂತ ಹೇಳಿರಲ್ಲ, ಯಾರು ಬೇಡ ಅಂದಾರ? ಅವ್ರಿಗೇನು ಬೇಕಾಗ್ಯದ ಅಂತಂದ್ರೆ, ಯಾಕೆ ನೀವು ಡ್ರಗ್ದವ್ರು ಹಿಡೀಲಿಲ್ಲ ಈ ಪ್ರಶ್ನೆ ಕೇಳಬಾರ್ದು ನೀವು ಅಂತ ಇದು ಹೇಳ್ತಾ ಇದ್ದಾರೆ. ಸ್ಪೇಸ್ ಆಕ್ಯುಪೈ ಮಾಡಬೇಕು. ನಿಮ್ಗೆ ಸ್ಪೇಸ್ ಮೀಡಿಯಾದಲ್ಲಿ ಸ್ಪೇಸ್ ಎಲ್ಲರಿಗೆ ಸಿಗ್ತಾ ಇದೆ, ಅವರು RSS ಬೈದಿದ್ದಕ್ಕೆ ಸಿಗ್ತದೆ. ಅದಕ್ಕೆ ನಾನು ರಿಯಾಕ್ಷನ್ ಮಾಡೋದು ಅವರಿಗೆ ಬಂದ್ ಮಾಡಿದ್ದೇನೆ. ನಾ ಎಲ್ಲರಿಗೂ ನಮ್ಮವ್ರಿಗೆ ಹೇಳಿ, ನಿಮಗೆ ಏನು ಕೊಡಬೇಡ್ರಿ, ಏನು ಮಾಡ್ತಾರೆ ಅವರು? ರಿಜಿಸ್ಟ್ರೇಷನ್ ಅವ್ರ ಉತ್ತರ ಒಂದು ಸರ್ತಿ ಹೇಳ್ಯಾರ ಸಂಘದ ಪ್ರಮುಖರು. ಅದಾದ ನಂತರ ಏನು ಹೇಳಿಲ್ಲ. ಅವ್ರ ಕೆಲಸ ನಡೆದ, ಅವ್ರ ಕೆಲಸ ಮಾಡ್ಕೋತಿದ್ದಾರೆ. ಒಂದು ದಕ್ಷಿಣ ಭಾಗದಾಗ ಒಂದು ಗಾದಿ ಮಾತದ, ಅಷ್ಟ ನಾನು ರಿಯಾಕ್ಷನ್ ಜಾಸ್ತಿ ಹೇಳೋದಿಲ್ಲ. ಹೊಳೆ ದಾಟಲಿಕ್ಕೆ ಡೊಣ್ಣೆ ನಾಯಕನ ಅಪ್ಪಣೆ ಅಂಥೇಳಿ ಹೇಳ್ತಿರ್ತಾರೆ. ಏನು ಅದರಿಂದ ಏನು ಪರಿಣಾಮ ಆಗೋದಿಲ್ಲ. ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ನಂದು ಇಲ್ಲ, ಸಂಘದವ್ರು ಎಷ್ಟು ಒಂದು ಸರ್ತಿ ಏನು ಪಬ್ಲಿಕ್ ಕನ್ಸಂಪ್ಷನ್ಗೆ ಒಂದು ಪ್ರಶ್ನೋತ್ತರದಲ್ಲಿ ಸಂಘದ ಪ್ರಮುಖರು ಹೇಳಿದ್ದಾರೆ. ಮೋಹನ್ ಭಾಗವತ್ಜಿಯವರು ಅಷ್ಟು ದ್ಯಾಟ್ ಈಸ್ ಮೋರ್ ದ್ಯಾನ್ ಇನಫ್. ಅವ್ರಿಗೆ ಅದಕ್ಕೆ ಉತ್ತರನೇ ಕೊಡಬಾರ್ದು ನನ್ನ ಪ್ರಕಾರ. ಯಾರು ನೋಬಡಿ ನೀಡ್ಸ್ ಟು ರೆಸ್ಪಾಂಡ್ ಟು ಹಿಮ್. ಇಟ್ ಈಸ್ ವೆರಿ ಚೈಲ್ಡಿಶ್, ನೋ ನೀಡ್ ಟು ರಿಯಾಕ್ಟ್. ಅವ್ರು ಏನು ಮಾಡ್ತಾರೆ, ಏನು ಮಾಡ್ಕೊಳ್ಳಲ್ಲ. ನಾವೆಲ್ಲ ಬೇಡ ಅಂತೀವಿ. ಇಂಥವೆಲ್ಲ ಭಾಳ ನೋಡಿ ಆಗ್ಯದ, 100 ವರ್ಷ ಆಗ್ಯದ. ಮತ್ತು ಈ 100 ವರ್ಷದಾಗ ಇವ್ರಂಗೆ ABCDFDHI ಅನ್ನು ಹೊಡೆದಿಲ್ಲ. ವೆದರ್ ಇಟ್ ಇಸ್ ಭಾರತೀಯ ಜನತಾ ಪಾರ್ಟಿ ಸಂಘದ ಪಾಲಿಸಿ ಇದರಲ್ಲಿ ಮಾಡ್ತಾ ಇರುವಂಥದ್ದು, ಅಥವಾ ಸಂಘದ ಐಡಿಯಾಲಜಿಕ್ಕೆ ಇದ್ದಂಥ ಅನೇಕ ಸಂಘಟನೆಗಳಿರ್ಬೋದು, ಸಂಘ ಇರ್ಬೋದು, ಕಳೆದ ಅನೇಕ ವರ್ಷದಿಂದಿದೆ. ಐ ಆಮ್ ನಾಟ್ ರಿಪ್ಲೈಯಿಂಗ್ ಟು ಹಿಮ್, ಐ ಆಮ್ ಓನ್ಲಿ ಟೆಲಿಂಗ್ ವಿ ಡೋಂಟ್ ವಾಂಟ್ ಟು ರಿಪ್ಲೈ ಹಿಮ್. ಕೊಟ್ಟಿಲ್ಲಪ್ಪ, ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಅಲ್ಲ, ಅದು ರಾಜ್ಯ ಸರ್ಕಾರ ಇದನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಟಾಫ್ ಪ್ಯಾಟರ್ನ್ ಒದಗಿಸಬೇಕು ಮತ್ತು ಅವರಿಗೆ ಸರಿಯಾದ ಫೆಸಿಲಿಟಿ ಒದಗಿಸಿ ಮಾಡಲಿಕ್ಕೆ ಕೊಡಬೇಕು. ಮತ್ತು ನಾನು ಚುನಾವಣಾ ಆಯೋಗಕ್ಕೂ ವಿನಂತಿ ಮಾಡಿದ್ದೇನೆ. ಅವ್ರ ಜೊತೆಗೆ ಮಾತುಕತೆಯನ್ನು ನಾನು ವೈಯಕ್ತಿಕವಾಗಿ ಚುನಾವಣಾ ಆಯೋಗದ ಜೊತೆ ಅಧಿಕೃತವಾಗಿ ನಡೆಸಿದ್ದೇನೆ. ಈ ರೀತಿಯಾದಂಥ ಏನು ಕೆಲವು ಘಟನಾವಳಿಗಳು ನಡೀತಾ ಇದ್ದಾವೆ, ಅದರ ಬಗ್ಗೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಮಾಡಬೇಕಂತ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ನೀವು ಹೇಳಿದ್ದು ಸರಿ ಇದೆ, ಇನ್ನೂ ಮನೆಗೆ ಫಾರ್ಮ್ ಮುಟ್ಟಿಲ್ಲ. ಜನರು ಜಾಗೃತ ಆಗಬೇಕು. ಅವ್ರ ಮನೆಗೆ ಫಾರ್ಮ್ ಬಂದಿದೆ ಇಲ್ಲೋ, ಇಮಿಡಿಯೇಟ್ ಅದಕ್ಕೆ ಹೆಲ್ಪ್ಲೈನ್ ಇದೆ, ಅದಕ್ಕೆಲ್ಲ ಫೋನ್ ಮಾಡಬೇಕು, ಫಾರ್ಮ್ ತರಿಸ್ಕೋಬೇಕು. ಅಲ್ಟಿಮೇಟ್ಲಿ ವೋಟಿಂಗ್ ಈಸ್ ದಿ ರೈಟ್ ಆಫ್ ದಿ ಪೀಪಲ್, ಬಟ್ ರೈಟ್ ವಿಲ್ ನಾಟ್ ಕಮ್ ಟು ಯುವರ್. ವಿ ಆರ್ ಟ್ರೈಂಗ್ ಟು ಅದೇ ಚುನಾವಣಾ ಇಲೆಕ್ಷನ್ ಕಮಿಷನ್ನು ನಿಮ್ಮ ಮನೆಗೆ ತರೋ ಪ್ರಯತ್ನ ಮಾಡ್ತಾಯಿದೆ. ಅಕಸ್ಮಾತ್ ತಿಳಿವಾದ ತಪ್ಪಿನಿಂದ, ಯಾರ್ದೋ ಒಂದು ತಪ್ಪಿನಿಂದ ಬಂದಿಲ್ಲ ಅಂದರೆ ಜನಕ್ಕೂ ನಾವು ವಿನಂತಿ ಮಾಡ್ತೇನೆ, ನೀವು ಸಹಿತ ನಿಮ್ಮದು ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ಲೈನು ಮಾಡಿರಿ. ಎಲ್ಲಿ ಆಗೋದಿಲ್ಲ ಅಲ್ಲೇ ನಾವು ನಮ್ಮ BLA 2ಗಳ ಮೂಲಕ ಮಾಡಿಸೋ ಪ್ರಯತ್ನವನ್ನು ಮಾಡ್ತೀವಿ. ತಹಶೀಲ್ದಾರ್ಗೆ, ಡೆಪ್ಟಿ ತಹಶೀಲ್ದಾರ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಇವರು ಮನಸ್ಸಿಗೆ ಬಂದಂಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲದೆ ನಿಮಗೇನು ಸೂಚನೆ ಕೊಡ್ತಾರೆ, ನೀವು ಕೊಟ್ರಿ. ಅವ ಎಲ್ಲರೂ ನಾಳೆ IS ಜೊತೆಗೆ ಸಂಪರ್ಕದಾಗಿದ್ದಾನೆ ಅಂದರು. ಪಾಕಿಸ್ತಾನದ ಯಾರ್ದೋ ಜೊತೆಗೆ ಸಂಬಂಧ ನೀವು ಸಿಕ್ಕಾಕ್ತಾರೆ. ಇವ್ರು ಹೋಗ್ಬಿಡ್ತಾರೆ. ಇವರು ನಾವು ಸ್ಥಾನೀಯ ಚೌಕಾಶಿ ಮಾಡೋಕೆ ಅಂತ ಹೇಳಿದ್ವಿ, ಊರಲ್ಲಿ ಎವಿಡೆನ್ಸ್ ಮಾಡಿಕೊಡು ಅಂತ ಹೇಳಿದ್ವಿ. ನಾವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇದೇ ಟೈಮ್ದಾಗ ಅದನ್ನು ತೆಗೆದು ಡೆಪ್ಟಿ ತಹಶೀಲ್ದಾರ್ಗೂ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಹಾಗಾಗಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟದು. ಅದಕ್ಕಿಂತ 2 ದಿವಸ ಮೊದಲು ದೇವೇಂದ್ರ ಫಡ್ನವೀಸ್ ಅವರು ನನಗೆ ಭೇಟಿಗೆ ಬಂದಿದ್ದರು ಡೆಲ್ಲಿಯೊಳಗೆ. ನಮ್ಮ ಡಿಪಾರ್ಟ್ಮೆಂಟದ ರಿಲೇಟೆಡ್ ರಿನ್ಯೂಯಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಒಂದಿಷ್ಟು ಪಾಲಿಸಿ ಇಶ್ಯೂದು ಚರ್ಚೆಗೆ ಬಂದಿದ್ದಾರೆ ನಮ್ಮ ಮನೆಗೆ. ಅವರು ನಮ್ಮ ಅಧಿಕಾರಿಗಳಿದ್ದರು, ಅವರ ಅಧಿಕಾರಿಗಳಿದ್ದರು. ಎಲ್ಲ ಮುಗಿದ ನಂತರ ನನ್ನ ಜೊತೆಗೆ ಮನೆಯಲ್ಲಿ ಚಾ ಕೂತಾಗ ಹೇಳಿದರು, ಕರ್ನಾಟಕದಲ್ಲಿ ಏನಾಗಿದೆ, ನಾವು ಬಂದು ನಿಮ್ಮಲ್ಲಿ ಆ ಸಿಂಥೆಟಿಕ್ ಡ್ರಗ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಫ್ಯಾಕ್ಟ್ರಿಯವ್ರನ್ನ ಹಿಡಿತೀವಿ. ಫ್ಯಾಕ್ಟ್ರಿ ಹಿಡಿದು ಗೊತ್ತಾಗಲ್ಲ ನಂತ, ಎಲ್ಲ ಗೊತ್ತಾಗ್ತದೆ, ಇವರು ದುಡ್ಡು ತಿಂದಿರ್ತಾರೆ ಅಂತ ಇದ್ದು ನಾನು. ಸೊ ಅದನ್ನು ಬಿಟ್ಟು ಇವೆಲ್ಲ ಫಾಲ್ತು ಕೆಲಸವನ್ನು ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ ಪಾರ್ಟಿ ರಾಜ್ಯವನ್ನು ವಿನಾಶದ ಅಂಚಿಗೆ ಕರೆದುಕೊಂಡು ಹೋಗ್ತಾ ಇದೆ. ಹಾಗಾಗಿ ಇವರು ರಾಹುಲ್ ಗಾಂಧಿ ಗತೆ ಇವರು ಕ್ಷಮೆ ಕೇಳುವಂಥ ಸ್ಥಿತಿ ಬರ್ತದೆ.